ಶೌಕತ್ ಕಾತರ್ಕಿ ಹಾಗೂ ಯಾಸೀನ್ ಸಾಬ್ ಬೋದ್ಲೆ ಖಾನ್ ಇವರ ಸಾರಥ್ಯದಲ್ಲಿ ಕರುನಾಡ ಘರ್ಜನೆ ನ್ಯೂಸ್. ಇಂದು ಹೊಳೆ ಆಲೂರಲ್ಲಿ ಯುವ ಕರ್ನಾಟಕ ವೇದಿಕೆ ವತಿಯಿಂದ ಇಂಟರ್ನ್ಯಾಷನಲ್ ಕರಾಟೆಯಲ್ಲಿ ಭಾರತದ ಪರ ಜಯಶಾಲಿಯಾಗಿ ಬಂದಿರುವ ಹೊಳೆ ಆಲೂರಿನ ವಿದ್ಯಾರ್ಥಿಗಳಿಗೆ ಸನ್ಮಾನ. ಈ ಸಮಯದಲ್ಲಿ ಮಾತನಾಡಿದ ಯುವ ಕರ್ನಾಟಕ ವೇದಿಕೆ ಗದಗ ಜಿಲ್ಲಾಧ್ಯಕ್ಷರು, ಗೌರವಾಧ್ಯಕ್ಷರು ಮತ್ತು ಹೊಳೆ ಆಲೂರಿನ ಗುರು ಹಿರಿಯರು ಮಾತನಾಡುವ ಮುಖಾಂತರ ಸದರಿ ವಿಷಯ ಹೊಳೆ ಆಲೂರು ಗ್ರಾಮದ ಉದ್ದಿಮೆದಾರರು ಬಾಬುಸಾಬ್ ಕಲೆಗಾರ್ ಅವರ ಪುತ್ರನಾದ ಅಹಿಲ್ ಬಾಬು ಕಲೆಗಾರ್ ಮತ್ತು ಮಲ್ಲಿಕಾರ್ಜುನ್ ಮನಗೂಳಿ ಅವರ ಪುತ್ರನಾದ ಶ್ರೇಯಸ್ ಮಲ್ಲಿಕಾರ್ಜುನ್ ಮನಗೂಳಿ ಅವರು ಆಲೂರು ಶ್ರೀ ವೆಂಕಟರಾಯರ ಕರ್ಮಭೂಮಿ ಹೊಳೆ ಆಲೂರಿನ ಕೀರ್ತಿಯನ್ನು ಬೆಳಗಿಸುವ ಮುಖಾಂತರ ಇಂಟರ್ನ್ಯಾಷನಲ್ ಕರಾಟೆ ಸ್ಪರ್ಧೆಯಲ್ಲಿ ಭಾಗವಹಿಸಿ ಭಾರತದ ಪರವಾಗಿ ಜಯಶಾಲಿಯಾಗಿದ್ದಾರೆ. ಇದು ಗದಗ ಜಿಲ್ಲೆಗೆ ಹೆಮ್ಮೆ ತಂದಿರುವ ವಿಷಯವಾಗಿದೆ. ಅದೇ ತರನಾಗಿ ದೇಶದ ಎಲ್ಲಾ ಮಕ್ಕಳು ಕ್ರೀಡೆಯಲ್ಲಿ ಭಾಗವಹಿಸುವುದು ಅತ್ಯಂತ ಅವಶ್ಯಕತೆ ಆಗಿದೆ ಮತ್ತು ದುಶ್ಚಟದಿಂದ ದೂರವಿದ್ದು ಹಿರಿಯರಿಗೆ ಮತ್ತು ತಂದೆ ತಾಯಿಗೆ ಗೌರವ ಕೊಡುವ ಮತ್ತು ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಗಮನ ಕೊಡುವುದರ ಜೊತೆಗೆ ಕ್ರೀಡೆಯಲ್ಲಿ ಆಸಕ್ತಿ ವಹಿಸಬೇಕೆಂದು ತಿಳಿಸಿದರು. ಈ ಸಮಯದಲ್ಲಿ ಗದಗ ಜಿಲ್ಲಾ ಅಧ್ಯಕ್ಷರು ಎಂಎಚ್ ನದಾಫ್, ಜಿಲ್ಲಾ ಉಪಾಧ್ಯಕ್ಷರು ಬಸವರಾಜ ಹಾದಿಮನಿ, ಫಕರುಸಾಬ್ ಚಿಕ್ಕಮಣ್ಣೂರ್, ಮೋತಿಲಾಲ್ ಅಬ್ದುಲ್ ಕಲೆಗಾರ್, ಸಾದಿಕ್ ಅದವಾಣಿ, ರಾವಲ್ ಪರಶುರಾಮ್ ಮನಗೂಳಿ, ನಿಂಗಪ್ಪ ಹಾದಿಮನಿ, ಪೊಲೀಸ್ ಇಲಾಖೆ ಅಧಿಕಾರಿಗಳು ಹೊರಕೇರಿ ಸರ್, ಶಿವರಾಜ್ ಮಮಟಗೇರಿ, ಬಿಪೇಶ್ ಪಟೇಲ್, ಅಲ್ತಾಫ್ ಮುಲ್ಲಾ, ರಾಜು ಹೊಂಬಾಳ್, ಕಾರ್ತಿಕ್ ಬಡಿಗೇರ್, ಮಗ್ದುಮ್ ಬಹದ್ದೂರ್ ಖಾನ್, ಹನುಮಂತ್ ಬಡಿಗೇರ್, ಚಂದ್ರು ಜಾಲಿಕಟ್ಟಿ, ಅಮೀರ್ ಮುಲ್ಲಾ, ಕರೀಂ ಹೊಸಳ್ಳಿ, ಸತೀಶ್ ಮೇಸ್ತ್ರಿ, ಶರೀಫ್ ನದಾಫ್, ನಯೀಂ, ಈರಣ್ಣ ಹರ್ತಿ, ಮುಜ್ಜು ಬೇಪಾರಿ ಇನ್ನೂ ಅನೇಕರು ಉಪಸ್ಥಿತರಿದ್ದರು. ನೀವು ನೋಡ್ತಾ ಇದ್ದೀರಾ ಕೆಜಿ ನ್ಯೂಸ್. ಕರಾಟೆಯಲ್ಲಿ ಚಾಂಪಿಯನ್ಶಿಪ್ ಅನ್ನು ಪಡೆದುಕೊಂಡು ಭಾರತ ದೇಶದ ಕರ್ನಾಟಕ ರಾಜ್ಯದ ಒಂದು ಹುಬ್ಬಳ್ಳಿಯಲ್ಲಿರ್ತಕ್ಕಂಥ ಒಂದು ಪುಟ್ಟ ಗ್ರಾಮದ ಹೆಸರನ್ನು ಒಂದು ವಿಜಯ ಪತಾಕೆಯನ್ನು ನೇಪಾಳ ದೇಶದಿಂದ ಆರಿಸಿ ಬಂದದಕ್ಕಾಗಿ ಅವರಿಗೆ ಮತ್ತು ಅವರ ಪಾಲಕರಿಗೆ ನಾನು ಹೊಳೆಯಾಲೂರಿನ ಸಮಸ್ತ ನಾಗರಿಕರ ವತಿಯಿಂದ ತುಂಬೂರು ಹೃದಯದ ಧನ್ಯವಾದಗಳನ್ನು. ಇದೇ ರೀತಿ ಅವರು ಮುಂದಿನ ವಿದ್ಯಾರ್ಥಿ ಜೀವನದಲ್ಲಿ ಮತ್ತು ಕರಾಟೆಯಲ್ಲಿ ಅವರು ಇನ್ನೂ ಹೆಚ್ಚು ಒಂದು ಯಶಸ್ಸನ್ನು ಗಳಿಸಿ ನಮ್ಮೂರಿನ ಕೀರ್ತಿಯನ್ನು ತರಲಿ. ಅದೇ ಥರನಾಗಿ ನಮ್ಮೂರಿನಲ್ಲಿ ಇಂಥ ಮುತ್ತುಗಳು ಬರಬೇಕು. IAS, IPS, DC ಅವರು ಆಗಬೇಕು. ಡಾಕ್ಟರ್ಸ್ ಈಗ ಭಾಳ ಮಂದಿ ಇದ್ದಾರೆ, MBBS, BMS ಕಲಿಯಾಕತ್ತಾರೆ. ನಮ್ಮಲ್ಲಿ ಕೊರತೆ ಇರಬೇಕಂತ ಅಂದ್ರೆ ನಮ್ಮ ಗ್ರಾಮಕ್ಕೆ IAS, IPS ದೊಡ್ಡ ಒಂದು ಅಧಿಕಾರಿಗಳ ಸ್ಥಾನದಲ್ಲಿ ಹುಡುಗರು ಈಗಿನ ಯುವ ಪೀಳಿಗೆಗಳ ಮೊಬೈಲಿಗೆ ಬಲಿಯಾಗದೆ, ಇನ್ಸ್ಟಾಗ್ರಾಮು, ಫೇಸ್ಬುಕ್ ಒಟ್ಟು ಮೊಬೈಲ್ ಪೀಳಿಗೆ ಬಲಿಯಾಗದೆ ವಿದ್ಯಾಭ್ಯಾಸದ ಕಡೆ ಮತ್ತು ಪಾಲಕರು ಹೇಳಿದ ಹಾಗೆ ಕೇಳಿಕೊಂಡು ಹೋದ್ರಪ್ಪ ಅಂದ್ರೆ ಆ ಉದಾಹರಣೆ ಎರಡು ಮುತ್ತು ರತ್ನಗಳು ಎರಡು. ಅವ್ರ ಪಾಲಕರ ಮಾತು ಕೇಳಿ ಮೊಬೈಲಿಂದ ಭಾಳ ಯೂಸ್ ಮಾಡಲಾರ್ದನ ಅವ್ರಿಗೆ ಅದೇ ರೀತಿಯಾಗಿ ಇಬ್ಬರು ಪಾಲಕರು, ಬಾಬು ಕಲೆಗಾರ್ ಇರ್ಬೋದು, ನಮ್ಮ ಮನಗೂಳಿ ಸರ್ ಇರ್ಬೋದು, ಭಾಳ ಒಂದು ಪ್ರೋತ್ಸಾಹ ಕೊಟ್ಟಲ್ಲಿ ಅವ್ರಿಗೆ ಮುಂದುವರೆಯೋಕೆ ಒಂದು ಸಾಧ್ಯ ಆಗೈತಿ. ಅವ್ರು ಇನ್ನೂ ಒಂದು ಯಶಸ್ಸನ್ನು ಕಾಣಲಿ. ನಮ್ಮೂರಿನ ಕೀರ್ತಿ ಪತಾಕೆಯನ್ನು ಅವರು ದೇಶದ ಉದ್ದಗಲಕ್ಕೂ ಆರಿಸಲಿ ಅಂತ ಹೇಳಿ ನನಗೆ ಇಲ್ಲಿ ಯಾರು ಮಾತಾಡೋಕ್ಕೆ ಅವಕಾಶ ಕೊಡ್ತಾ ತಮ್ಮೆಲ್ಲರಿಗೂ ಧನ್ಯವಾದ ಹೇಳಿ ಕೆಜಿ ನ್ಯೂಸ್.